ಹೇಳಿಕೆ ಬಗ್ಗೆ ಖರ್ಗೆ ಅವರು ಕೂಡ ವಿರೋಧ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ವಾಪಸ್ ತೆಗೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸುರೇಶ್ ಅವ್ರಿಗೆ ನೀವೇನಾದರೂ ಅಡ್ವೈಸ್ ಮಾಡ್ತೀರಾ? ನಾನೇನು ಹೇಳಬೇಕು ನೆನ್ನೆ ಹೇಳಿದ್ದೀನಿ. ಅದೆಲ್ಲ ಮಾತಾಡೋಣ. 27 MP ರಾಜ್ಯಕ್ಕೆ ಹಿತ ಕಾಪಾಡಿಸೋಂಥ ಕೆಲಸ ತಾವು ಮಾಡಬೇಕು. ನಿನ್ನೆ ಸುರೇಶ್ ಸ್ಟೇಟ್ಮೆಂಟ್ ಮಾಡುವಾಗ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ನೀವು ಬೇರೆ ರಾಜ್ಯಗಳನ್ನ ವಿಶ್ವಾಸಕ್ಕೆ ತಗೊಂಡಿದ್ರೆ ಇನ್ನೂ ನಿಮ್ಮ ವಾಯ್ಸ್ ಸ್ಟ್ರಾಂಗ್ ಆಗ್ತಾ ಇತ್ತಲ್ವಾ? ಅದನ್ನ ಇನ್ ಫ್ಯೂಚರ್ ಆಗುತ್ತಾ ಅಥವಾ ಎಲ್ಲರೂ ಮಾತಾಡಿ? ನೀವು ಅವ್ರ ಹತ್ರ ಮಾತಾಡಿ. ಈಸ್ ಎನ್ MP, ವೈಸ್ MP 3 ಸತಿ ಜನ ಕೆಲಸಿದ್ದಾರೆ. ಅವ್ರಿಗೂ ಸಮಯ ಪ್ರಜ್ಞೆ, ವ್ಯವಹಾರ ಪ್ರಜ್ಞೆ, ರಾಜ್ಯದ ಪ್ರಜ್ಞೆ, ದೇಶದ ಪ್ರಜ್ಞೆ ಎಲ್ಲ ಕೂಡ ಇದೆ. ಬಹುಶಃ ಈಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಹಿಮ್ಸೆಲ್ಫ್. ನೀವು ಈ ಹೋರಾಟವನ್ನ ಅಕಾಲದಲ್ಲಿ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ? 15ನೇ ಹಣಕಾಸು ಆಯೋಗದ ಅವಧಿಯು ಮುಗಿತದೆ. ಸಕಾಲದಲ್ಲಿ ಮಾಡ್ತಾ ಇದ್ದೀವಿ. ಅಕಾಲ ಅಲ್ಲ, ಸಕಾಲದಲ್ಲಿ. 15ನೇ ಹಣಕಾಸು ಆಯೋಗದ ಅವಧಿ ಮುಗಿತಾ ಇದೆ ಸರ್. ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನಮಗೆ ಜನರ ಮುಂದೆ ಜನರಿಗೋಸ್ಕರ ಹೋರಾಟ ಮಾಡಲೇಬೇಕು. ಆ ಧ್ವನಿ ಎತ್ತಲೇಬೇಕು. ರಾಜ್ಯಕ್ಕೆ ಆಗ್ತಾರ ಅನ್ಯಾಯನ ತಿಳಿಸ್ಲೇಬೇಕು. ಆ ದೃಷ್ಟಿಯಿಂದ ಈ ಹೋರಾಟ ನಿಮ್ಮ ಗಮನ ಸೆಳೀಬೇಕು, ದೇಶದ ಗಮನ ಸೆಳೀಬೇಕು, ರಾಜ್ಯದ ಪ್ರತಿಯೊಬ್ಬ ಮತದಾರರು ಕೂಡ ಗಮನಿಸಬೇಕು. ನಾವು ಪ್ರತಿಯೊಬ್ಬ ಮತದಾರರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು. ಆ ನ್ಯಾಯಕ್ಕೋಸ್ಕರ ಈ ಹೋರಾಟಕ್ಕೆ ಹೆಜ್ಜೆ ಇಟ್ಟಿದ್ದೀವಿ. ಹೋರಾಟಕ್ಕೆ ಅವಕಾಶ ಕೊಡ್ತಾರಾ ಸರ್? ಹೋರಾಟಕ್ಕೆ ಅವಕಾಶ ಕೊಡ್ತಾರಾ? ಇದು ಪ್ರಜಾಪ್ರಭುತ್ವದ ದೇಶ ಇದು. ಇವತ್ತೇನು ತೀರ್ಮಾನ ಆಗಿದೆ, ನಿನ್ನೆ ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಆಯಾಮ ಶುರು ಆಗ್ತಾ ಇದೆ. ಮೇಕೆದಾಟು ವಿಚಾರದಲ್ಲಿ ಬಹುಶಃ ಅರಿವಿದೆ. ವೋಟಿಂಗ್ ಕೂಡ ನಡೆದಿದೆ ನಿನ್ನೆ. ಸೊ ತೀರ್ಮಾನ ಆಗಿದೆ ಟೆಕ್ನಿಕಲ್ ಟೀಮ್ಗೆ. ಬಹುಶಃ ನಮ್ಮ ನೀರು ನಮ್ಮ ಹಕ್ಕು. ಅವ್ರಿಗೇನು ನೀರು ಕೊಡಬೇಕು ಖಂಡಿತ ನಾವು ಕೊಡ್ತೇವೆ. ಅದನ್ನು ಮನದಟ್ಟು ಮಾಡಿಕೊಡ್ತೇವೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಕೂಡ ಇದರ ಬಗ್ಗೆ ಕರ್ನಾಟಕ ರಾಜ್ಯದ ಹಿತಕ್ಕೆ ಕಾಪಾಡಬೇಕಾಗ್ತದೆ, ಸಹಕಾರ ಕೊಡಬೇಕಾಗ್ತದೆ, ಎನ್ವೈರನ್ಮೆಂಟ್ ಕ್ಲೀನೆಸ್ಸು ಮಾಡಬೇಕಾಗ್ತದೆ. 28 MPಗಳು ಒಟ್ಟಿಗೆ ಸೇರಿ 28 40 ಎಷ್ಟು ಜನ ಇದ್ದಾರೆ, ಅವರ ಧ್ವನಿಯನ್ನು ಎತ್ತಿ ರಾಜ್ಯದ ಹಿತವನ್ನು ಕಾಪಾಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.